ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಡಿಫ್ರೆಂಟ್ ಆಗಿರೋಂಥ ಬೇಬಿ ಕೊಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಫಸ್ಟ್ ನಾನಿಲ್ಲಿ ಈ ರೀತಿಯಾಗಿ ಡಾಟ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಶೇಪ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಈ ರೀತಿ ಡಾಟ್ನ ಹಾಕ್ಕೊಳ್ಳಿ. ನೋಡಿ, ಫಸ್ಟು ನಾನಿಲ್ಲಿ 80 ಟರ್ನ್ಸ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ಸೈಡು 40 ಬರುತ್ತೆ, ಇನ್ನೊಂದು ಸೈಡು 40 ಬರುತ್ತೆ. ಈ ರೀತಿ ನೀಡಲ್ಗೆ ಹಾಕೊಂಡಾಗ 80 ಸ್ಟಾನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಈ ಫಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ ನಾವು ಕೆಳಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಎಳ್ಕೋಬೇಕು. ನಮಗೆ ಇಲ್ಲಿ ಪಿರಮಿಡ್ ಶೇಪಲ್ಲಿ ಬರಬೇಕು, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಬರಬೇಕು. ಅದರಿಂದ ನೀಡಲ್ನ ಹಾಕೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಡಾಟ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನೀಡಲ್ನ ಹಾಕಿಬಿಟ್ಟು ಈ ರೀತಿ ಎಳ್ಕೊಂಡು ಥ್ರೆಡ್ಡನ್ನೆಲ್ಲ ನೀಟಾಗಿ ಎಳ್ಕೊಂಡು ಟೈಟಾಗಿ ಇಟ್ಕೋಬೇಕು. ಮತ್ತು ನೋಡಿ, ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೂ ಕೂಡ ಕೆಳಗಡೆಯಿಂದನೇ ನೀಡಲ್ ಹಾಕಿಬಿಟ್ಟು ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡಾಗ ನೀವು ಬೆರಳು ಏನಿರುತ್ತೆ ಅದನ್ನು ಮಧ್ಯದಲ್ಲಿ ಹಾಕ್ಕೊಂಡು ಈ ರೀತಿ ಥ್ರೆಡ್ಡನ್ನು ಗ್ರಿಪ್ಪಾಗಿ ಇಟ್ಕೊಳ್ಳಿ. ಆ ಥ್ರೆಡ್ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಡು ಗ್ರಿಪ್ಪಾಗಿ ಇಟ್ಕೋಬೇಕು. ನೋಡಿ, ಇಲ್ಲಿ ಎರಡು ಸೈಡ್ ಹಾಕಿದಾದಮೇಲೆ ನಾನು ಹಾಗೆಯೇ ಇಟ್ಕೋತೀನಿ ಟೈಟಾಗಿ. ಆ ನೀಡಲ್ನ ಬೇಕಾದರೆ ಹಾಗೆ ಬೇಕಾದರೂ ಇಟ್ಕೊಳ್ಳಿ, ಇಲ್ಲ ಕಟ್ ಮಾಡ್ಕೊಳಕ್ಕಾದರೂ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬೇರೆ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇದು 40 ಸ್ಟಾನ್ಸ್ ಬರುತ್ತೆ, ಅಂದರೆ 20 ಸ್ಟಾನ್ಸ್ ಬರುತ್ತೆ. ಅದನ್ನು ನೋಡಿ ನಾವಿಲ್ಲಿ ಫಸ್ಟ್ ಒನ್ ಏನೋ ಥ್ರೆಡನ್ನು ಎಳ್ಕೊಂಡ್ವಿ ಅದ್ರ ಪಾಯಿಂಟ್ ಮೇಲ್ಗಡೆಗೆ ಹಾಕ್ಕೋಬೇಕು. ಆ ಪಾಯಿಂಟ್ ಮೇಲ್ಗಡೆಗೆ ನೀಡಲ್ನ ಹಾಕ್ಬಿಟ್ಟು ಅದನ್ನು ಕೂಡ ಕೆಳಗಡೆಯಿಂದನೇ ನೀಡಲ್ ಹಾಕ್ಬಿಟ್ಟು ಎಳ್ಕೋಬೇಕು. ನೋಡಿ, ಅದನ್ನು ನೀಟಾಗಿ ಈ ರೀತಿ ಎಳೆದು ಇಟ್ಕೋಬೇಕು, ಅಂದರೆ ತುಂಬ ಎಳೆದು ಇಟ್ಕೋಬೇಡಿ. ಮತ್ತು ನೋಡಿ, ಅದರಿಂದ ಮೇಲ್ಗಡೆ ಪಾಯಿಂಟ್ ಅಂದರೆ ಮಿಡಲ್ ಒನ್ ಪಾಯಿಂಟ್ ಏನಿದೆ ಆ ಪಾಯಿಂಟಿಗೆ ಕೆಳಗಡೆಯಿಂದ ಮತ್ತೆ ನೀಡಲ್ನ ಹಾಕಿಬಿಟ್ಟು ಎಳ್ಕೊಳ್ಳೋಣ. ನೋಡಿ, ನೀವಿಲ್ಲಿ ಕೆಳಗಡೆ ಆ ಥ್ರೆಡ್ಡನ್ನು ಗ್ರಿಪ್ಪಾಗಿ ಇಟ್ಕೊಳ್ಳೋದಕ್ಕೆ ಬೆರಳು ಇಟ್ಕೊಳ್ಳಿ. ಆ ಬೆರಳು ಸುತ್ಕೋಬೇಕು. ನೀವು ಈ ರೀತಿ ಮಧ್ಯದಲ್ಲಿ ಬೆರಳು ಇಟ್ಕೊಂಡ್ರೆ ಗ್ರಿಪ್ಪಾಗಿ ಸಿಗುತ್ತೆ. ನೋಡಿ, ಇದನ್ನು ನೀಟಾಗಿ ಈ ರೀತಿ ಎಳೆದು ಇಟ್ಕೋಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಏನಿದೆ ಆ ಮಿಡಲ್ ಪಾಯಿಂಟ್ಗಿಂತ ಕೆಳಗಡೆ ಪಾಯಿಂಟು ಅಲ್ಲೂ ಕೂಡ ಕೆಳಗಡೆಯಿಂದನೇ ನೀಡಲ್ನ ಹಾಕಿಬಿಟ್ಟು ಎಳ್ಕೋಬೇಕು. ಥ್ರೆಡನ್ನು ಎಳ್ಕೊಂಡು ನೀಟಾಗಿ ನೋಡಿ ಎಲ್ಲ ಸೇರಿಸಿ ಎಳ್ಕೊಳ್ಳಿ. ನೋಡಿ, ಈ ಸೈಡಲ್ಲಿ ನಾವು ಬೇರೆ ಕಲರ್ ಥ್ರೆಡನ್ನು ಯೂಸ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಸೇರಿಸ್ಕೊಂಡು ಇಟ್ಕೋಬೇಕು. ಅಂದರೆ ಮಧ್ಯದಲ್ಲಿರೋ ಥ್ರೆಡ್ ಕೆಳಗಡೆಗೆ ಹೋಗಿ ಸೇರಿಕೊಂಡಿದ್ರೆ ನೀಟಾಗಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ರೀತಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳಿ. ತುಂಬ ಎಳೆದು ಟೈಟಾಗಿ ಹಾಕೋಬೇಡಿ, ಫ್ಲಾಟ್ ಆಗುತ್ತೆ. ಸ್ವಲ್ಪ ಲೂಸಾಗಿ ಬರೋ ರೀತಿ ಹಾಕ್ಕೊಳ್ಳಿ. ಥ್ರೆಡನ್ನೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಇಟ್ಕೊಂಡು ನೋಡಿ, ಇವಾಗ ಇಲ್ಲಿ ಝರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಝರಿ ಥ್ರೆಡನ್ನು ಎಮ್ಮಿಂಗ್ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಬೇಬಿ ಕುಚ್ಚಲ್ಲಿ ಯಾವ ರೀತಿ ಲಾಕ್ನ ಮಾಡ್ಕೋತೀವೋ ಅದೇ ರೀತಿಯಲ್ಲೂ ಕೂಡ ಒಂದು 3 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಡಲ್ನ ಹಾಕಿಬಿಟ್ಟು ಆ ಝರಿ ಥ್ರೆಡ್ ಒಳಗಡೆಯಿಂದ ಮತ್ತೆ ನೀಡಲ್ನ ಹಾಕಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಒಂದು 3 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ, ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಓಲ್ ಏನಿದೆ ಈ ಓಲ್ ಈ ರೀತಿ ನೀಡಲ್ಗೆ ಹಾಕ್ಕೋಬೇಕು. ನೀಡಲ್ಗೆ ಹಾಕ್ಕೊಂಡು ಕರೆಕ್ಟಾಗಿ ಅದು ನಮಗೆ ಆ ಕುಚ್ಚು ಏನಿರುತ್ತೆ ಮಧ್ಯಕ್ಕೆ ಬರೋ ರೀತಿ ಇಟ್ಕೊಂಡು ಒಂದು ರೌಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕಿಬಿಟ್ಟು ಮತ್ತು ಆ ಓಲ್ ಏನಿರುತ್ತೆ ಆ ಓಲ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಆವಾಗ ನಮಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಬೀಡ್. ನೋಡಿ, ಈ ರೀತಿಯಾಗಿ ನೀಡಲ್ನ ಎಳ್ಕೊಂಡು ಈ ಸೈಡಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಈ ಸೈಡಲ್ಲಿ ಏನು ಝರಿ ಥ್ರೆಡ್ ಇರುತ್ತೋ ಅಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ.
ನೋಡಿ ನಮಗೆ ಇವಾಗ ಬೀಡು ಟೈಟಾಗಿ ಕೂತ್ಕೊಳ್ಳುತ್ತೆ, ಲೂಸ್ ಆಗೋದಿಲ್ಲ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಬ್ಯಾಕ್ ಸೈಡಲ್ಲಿ ನಾವು ಒಂದು ಸಲ ಲಾಕ್ ಮಾಡ್ಕೋಬೇಕು. ನಾವೇನಿಲ್ಲಿ ಈ ಬ್ಯಾಕ್ ಸೈಡಲ್ಲಿ ಝರಿ ಥ್ರೆಡ್ ಬಂದಿರುತ್ತೆ, ಆ ಝರಿ ಥ್ರೆಡ್ಡಿಂದ ಈ ರೀತಿ ನೀಡಲ್ನ ಹಾಕಿಬಿಟ್ಟು ಎಳ್ಕೊಬೇಕು. ಎಳ್ಕೊಂಡು ಮತ್ತೆ ಇನ್ನೊಂದು ಸಲ ಅದೇ ಪ್ಲೇಸಲ್ಲಿ ನೀಡಲ್ನ ಹಾಕಿಬಿಟ್ಟು ಎಳ್ಕೊಂಡ್ರೆ ನಮಗೆ ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ಕಟ್ ಮಾಡ್ಕೋಬೇಕು. ನಿಮಗೆ ಶಾರ್ಟಾಗಿ ಬೇಕಂದರೆ ಶಾರ್ಟಾಗಿ, ಇಲ್ಲ ಲೆಂತಾಗಿ ಬೇಕಂದರೆ ಲೆಂತಾಗಿ ಕಟ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗು ಯಾವ ಲೆಂತಲ್ಲಿ ಕಟ್ ಮಾಡ್ಕೋತೀರೋ ಲಾಸ್ಟ್ ತನಕನೂ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗ್ ಕೂಡ. ನಿಮಗೆ ಶೇಪ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಆ ರೀತಿ ಪಾಯಿಂಟ್ನ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಹಾಕಿ ತೋರಿಸ್ತೀನಿ, ಅದಕ್ಕೆ ಈ ರೀತಿ ಫಿಂಗರ್ ಗ್ಯಾಪ್ನ ಮಾಡ್ಕೋತೀನಿ. ನೀವು ಟೇಪ್ ಇದ್ದರೆ ಟೇಪಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಫಿಂಗರ್ ಗ್ಯಾಪಲ್ಲೇ ಮಾಡ್ಕೋತೀವಿ ಅಂತ ಹೇಳಿದ್ರೆ ಫಿಂಗರ್ ಗ್ಯಾಪಲ್ಲೂ ಕೂಡ ಮಾಡ್ಕೋಬೋದು. ನೋಡಿ ಪಕ್ಕದಲ್ಲಿ ಇನ್ನೊಂದು ಕೂಡ ಹಾಕಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ, ಬೇಗನೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.